ಎಲ್ಲರಿಗೂ ನಮಸ್ಕಾರ. ಕನ್ನಡ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮಾರ್ಕೆಟು ಇವತ್ತು ಸಡನ್ನಾಗಿ ಬೇರಿಶ್ ಕೊಟ್ಬಿಟ್ಟು ಆಮೇಲೆ ಪುಲ್ ಬ್ಯಾಕ್ ಮಾಡ್ತಾ ಇದ್ದಾನೆ. ನಾನು ಪುಲ್ ಬ್ಯಾಕ್ಗೆ ವೆಯ್ಟ್ ಮಾಡ್ತಾ ಇದ್ದೆ ಬೈಯಿಂಗ್ ಸೈಡು, ಯಾಕಂದರೆ ಮಾರ್ಕೆಟ್ ಇವತ್ತು ಬೈಯಿಂಗ್ ಸೈಡ್ ಇತ್ತು, ಕನ್ಫರ್ಮ್ ಆಗಿತ್ತು. ಯಾಕಂದರೆ ಮಾರ್ಕೆಟ್ 25,000 ಮೇಲೆ ಬೈಯಿಂಗ್ ಸೈಡೇ ತೋರಿಸ್ತಾ ಇದ್ದಾನೆ. ಇದು ಬೈಯರ್ಸ್ನ ಟ್ರ್ಯಾಪ್ ಮಾಡೋದಕ್ಕೆ ಸ್ಟಾಪ್ ಲಾಸ್ನ ಅಂಟು ಮಾಡಬೇಕಾಗಿತ್ತು. ಸೊ ಅದಕ್ಕೆ ಒಂದು ಕ್ವಿಕ್ಕಾಗಿ ಸೆಲ್ಲಿಂಗ್ ಸೈಡು ಬೆಳಗ್ಗೆನೇ ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ನಾನೇನು ಮಾಡಿದೆ, ಬೈಯಿಂಗ್ ಸೈಡ್ ಮೈಂಡ್ ಸೆಟ್ ಇತ್ತು. ನೀವು ನೋಡ್ತಾ ಇರ್ಬೋದು, ಪ್ರೀವಿಯಸ್ ಡೇನ ಲೋನ ಬ್ರೇಕ್ ನಾನು ಟ್ರೇಡ್ ತೆಗೆದಾಗ ಪ್ರೀವಿಯಸ್ನ ಲೋ ಬ್ರೇಕ್ ಮಾಡ್ತಾ ಇರಲಿಲ್ಲ. ಅಂದರೆ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಾನು ಟ್ರೆಂಡ್ ಲೈನ್ ಹಾಕಿರ್ತೀನಿ. ಅದಾದಮೇಲೆ ನಾನು ಟ್ರೇಡ್ ಮಾಡಿದ್ದು. ನಾನು ಕ್ವಿಕ್ಕಾಗಿ ಸ್ಕ್ಯಾಲ್ಪ್ ಮಾಡಿದೆ. ಒಂದು ಮಿನಿಮಮ್ 10-15 ಸೆಕೆಂಡ್ಸ್, ಮ್ಯಾಕ್ಸಿಮಮ್ 1 ಮಿನಿಟಲ್ಲಿ ನನ್ನ ಸ್ಕ್ಯಾಲ್ಪಿಂಗ್ ಮುಗಿದೋಯ್ತು. ಬಟ್ ನನಗೆ 10 ಪಾಯಿಂಟ್ ಸಿಗಬೇಕಾಗಿತ್ತು, ಬಟ್ ಸಿಕ್ಕಿಲ್ಲ. ಸೊ ಓಕೆ, ನಾನು ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಮಾರ್ಕೆಟ್ ಆಲ್ರೆಡಿ ವಾಲಟೈಲ್ ಆಗಿಬಿಟ್ಟಿದೆ. ಸೊ ಮಾರ್ಕೆಟ್ ಆಲ್ರೆಡಿ ಬಿಗ್ ಮೂವ್ ಕೊಟ್ಬಿಟ್ಟಿದ್ದಾನೆ ಸೆಲ್ಲಿಂಗ್ ಸೈಡು. ನನ್ನ ಎಕ್ಸ್ಪೆಕ್ಟೇಷನ್ ಬೈಯಿಂಗ್ ಸೈಡ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಬೈಯಿಂಗ್ ಸೈಡ್ ತೊಗೊಂಡೆ. ನೀವು ನೋಡ್ತಾ ಇರ್ಬೋದು, ನಾನು ಟ್ರೆಂಡ್ ಲೈನ್ ಯೂಸ್ ಮಾಡಿದ್ದೀನಿ. ಪ್ರೀವಿಯಸ್ನ ಲೋನ ಬ್ರೇಕ್ ಮಾಡಲ್ಲ ಅಂತ ಗೊತ್ತಿತ್ತು, ಯಾಕಂದರೆ ಆಲ್ರೆಡಿ ಮಾರ್ಕೆಟ್ ಬೈಯಿಂಗ್ ಸೈಡ್ ವಾಪಸ್ ಬಂದುಬಿಟ್ಟಿದ್ದ. ಸೊ ನಂಗೆ ಗೊತ್ತಿತ್ತು ಮಾರ್ಕೆಟ್ ಬೈಯಿಂಗ್ ಸೈಡು ಬರ್ತಾನೆ, ಇವಾಗ ಮಿನಿಮಮ್ 10-15% ಕೊಡ್ತಾನೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಬೈಯಿಂಗ್ ಸೈಡ್ ಬೈ ಮಾಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇವಾಗ ಸೆಲ್ಲಿಂಗ್ ಸೈಡ್ ಎಲ್ಲರನ್ನೂ ಟ್ರ್ಯಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇವಾಗ ನಾನು ಸೆಲ್ಲಿಂಗ್ ಹೋಗ್ತೀನಿ ಅಂದ್ಬಿಟ್ಟು ಯಾರ್ಯಾರು ಸೆಲ್ಲಿಂಗ್ ಇವಾಗ ಎಂಟ್ರಿ ಆಗ್ತಾರೋ ಅವರೆಲ್ಲ ಟ್ರ್ಯಾಪ್ ಮಾಡೋದಕ್ಕೆ ಅವ್ನು ಮಾಡ್ತಾಯಿದ್ದಾನೆ. ನನ್ನ ಅನಾಲಿಸಿಸ್ ಪ್ರಕಾರ ಪ್ರೀವಿಯಸ್ ಡೇ ಲೋ ಮಾಡೋ ಚಾನ್ಸ್ ಇಲ್ಲ, ಯಾಕಂದರೆ ಆಲ್ರೆಡಿ ಬಿಗ್ ಮೂವ್ ಕ್ಯಾಂಡಲ್ ಕೊಟ್ಬಿಟ್ಟಿದ್ದಾನೆ. ಬಿಗ್ ಬಾರ್ ಕ್ಯಾಂಡಲ್ ಬೈಯಿಂಗ್ ಸೈಡ್ ಕೊಟ್ಟಿದ್ದಾನೆ, 3 ಕ್ಯಾಂಡಲ್ ಕೊಟ್ಟಿದ್ದಾನೆ. ಈ 3 ಕ್ಯಾಂಡಲ್ ಬರ್ತಾ ಇರೋ ರೀಸನ್ನು ನೀವು ಫಿಬೊನಾಚಿಲೂ ನೋಡಿದ್ರೆ ಇನ್ನೂ ಬೈಯಿಂಗ್ ಝೋನಲ್ಲೇ ಇದೆ ಮಾರ್ಕೆಟು. ಫಿಬೊನಾಚಿ ಟೂಲ್ಸ್ ಯೂಸ್ ಮಾಡಿದ್ರೆ ಬೈಯಿಂಗ್ ಝೋನಲ್ಲೇ ಮಾರ್ಕೆಟ್ ಇತ್ತು. ಸೊ ನನ್ನ ಐಡಿಯಾ ಇತ್ತು ಬ್ರೇಕ್ ಮಾಡಲ್ಲ. ಆಲ್ರೆಡಿ ನೀವು ನೋಡ್ಬೋದು, ಆರ್ಡರ್ ಬ್ಲಾಕನ್ನು ನಾನು ಇಟ್ಟಿದ್ದೀನಿ. ಅದು ಬಂದರೆ ಅದ್ರ ಕೆಳಗಡೆ ಬ್ರೇಕ್ ಆದರೆ ಸ್ಟಾಪ್ ಲಾಸ್ ನಂದು ಹೋಗಿರೋದು. ಬಟ್ ನಂಗೆ ಗೊತ್ತಿತ್ತು ಕನ್ಫರ್ಮ್ ಆಗಿ ಬೈಯಿಂಗ್ ಸೈಡ್ ಇವತ್ತು ಮಾರ್ಕೆಟ್ ಇದೆ. ಸೊ ಬೈಯಿಂಗ್ ಸೈಡ್ ಹೋಗ್ತಾನೆ ಅಂತಲೂ ಗೊತ್ತಿತ್ತು. ಸೊ ಅದಕ್ಕೆ ನಾನು ವೆಯ್ಟ್ ಮಾಡಿದೆ ಒಂದು ಸ್ವಲ್ಪ ಹೊತ್ತು. ಸೊ ಕ್ವಿಕ್ಕಾಗೆ ಸ್ಕ್ಯಾಲ್ಪ್ ಆಯಿತು ನನಗೆ. ಮಿನಿಮಮ್ ವಿತಿನ್ 1 ಮಿನಿಟಲ್ಲೇ ನನಗೆ ಟ್ರೇಡ್ ಮುಗೀತು. ನೀವು ನೋಡ್ತಾ ಇರ್ಬೋದು, ನನ್ನ ಪಾಯಿಂಟ್ ನನಗೆ ಸಿಕ್ತು. ಸೊ ನಾನು ಯಾವಾಗ ಎಕ್ಸಿಟ್ ಆದೆ. ನಾನು ಅಂದ್ಕೊಂಡ 10 ಪಾಯಿಂಟ್ ಸಿಕ್ತು, ಬಟ್ ನನಗೆ ಹೇಳ್ತಾರಲ್ಲ ಬ್ಯಾಡ್ ಲಕ್ ಅನ್ನೋದು ಇರುತ್ತೆ. ಆ ದಿನ 10 ಪಾಯಿಂಟ್ ಸಿಕ್ಕಿಲ್ಲ ನನಗೆ, ನನ್ನ ಪ್ರಯತ್ನ ಪಟ್ಟೆ. ಸೊ ನೋಡೋಣ ನೆಕ್ಸ್ಟ್ ದಿನ ನಾಳೆ ಏನಾಗುತ್ತೆ ಅನ್ನೋದು. ಇವತ್ತಿಗೆ ನನ್ನ ಸ್ಕ್ಯಾಲ್ಪಿಂಗ್ ಮುಗೀತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಟ್ ಇವತ್ತು ಮಾರ್ಕೆಟು ನೋಡ್ಕೊಂಡು ಟ್ರೇಡ್ ಮಾಡಿ. ಆಲ್ರೆಡಿ ಬೆಳಗ್ಗೆ ಮೂವ್ಮೆಂಟ್ 2 ಸೈಡು ಕೊಟ್ಟಿದ್ದಾನೆ, ಬೈಯಿಂಗು ಕೊಟ್ಟಿದ್ದಾನೆ, ಸೆಲ್ಲಿಂಗು ಕೊಟ್ಟಿದ್ದಾನೆ. OA ಡೇಟಾ ಮಾತ್ರ ಬೈಯಿಂಗ್ ಸೈಡ್ ಇದೆ. ನೋಡ್ಕೊಂಡು ಟ್ರೇಡ್ ಮಾಡಿ, ಏನು ಬೇಕಾದ್ರೂ ಆಗ್ಬೋದು. 11 ಗಂಟೆ ಒಳಗೂ ನೀವು ಟ್ರೇಡ್ ಮುಗಿಸಿದ್ರೆ ಬೆಟರು, ಯಾಕಂದರೆ 11 ಗಂಟೆ ಆದಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ 90% ಸೈಡ್ ವೇನೇ ಇರುತ್ತೆ. ಥ್ಯಾಂಕ್ ಯು.